ಹುಬ್ಬಳ್ಳಿಯಲ್ಲಿ ಪ್ರೇಮ ಕಾಂಡದ ಪ್ರಕರಣ ತೀವ್ರವಾಗ್ತಾ ಇದೆ. ಈ ನಡುವೆ ಪೊಲೀಸ್ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರೇಮ ಕಾಂಡ ಪ್ರಕರಣ ತೀವ್ರವಾಗ್ತಾ ಇದೆ. ಕೊನೆಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಎನ್ ಶಶಿಕುಮಾರ್ ಅವರು ಜಿಮ್ ಟ್ರೈನರ್ ಹಾಗೂ ಮಾಲೀಕರ ಜೊತೆಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಅಂತ ಈಗ ಪೊಲೀಸ್ ಕಮಿಷನರ್ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಭೆ ನಡೆಸಿದ್ದಾರೆ. ಈಗಾಗಲೇ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಸುತ್ತಿನ ಸಭೆ ಆಗಿದೆ. ಎಸಿಪಿ ಅವರ ನೇತೃತ್ವದಲ್ಲಿ ಜಿಮ್ ಟ್ರೈನರ್ಗಳನ್ನ ಕರೆಸಿ ಒಂದು ಸಭೆ ಮಾಡಲಾಯಿತು. ಇದೀಗ ಪೊಲೀಸ್ ಆಯುಕ್ತರಿಂದಲೇ ಈ ಮೀಟಿಂಗ್ ನಡೀತಾ ಇದೆ. ಜಿಮ್ಗಳಿಗೆ ಸಿಸಿಟಿವಿ ಅಳವಡಿಕೆ ಮಾಡೋದಕ್ಕೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಜಿಮ್ಗಳಲ್ಲಿ ಕಂಪಲ್ಸರಿ ಸಿಸಿಟಿವಿ ಇರಬೇಕು. ಜೊತೆಗೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನು ಕೂಡ ಈಗ ಈ ಜಿಮ್ ಟ್ರೈನರ್ಗಳಿಗೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜಿಮ್ ಟ್ರೈನರ್ಗಳು ಏನು ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಈ ಜಿಮ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಏನಿರಬೇಕು ಏನಿರಬಾರ್ದು, ಜೊತೆಗೆ ಗುಡ್ ಟಚ್ ಬ್ಯಾಡ್ ಟಚ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಮ್ ಟ್ರೈನರ್ಗಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮೊದಲು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಜಿಮ್ಗೆ ಬರುವಂತಹ ಮಹಿಳೆಯರ ರಕ್ಷಣೆಗೆ ಆದ್ಯತೆ ಕೊಡಿ, ನಿಮ್ ಕೆಲಸ ಇದು. ಜೊತೆಗೆ ಜಿಮ್ ಟ್ರೈನರ್ಗಳು ಯಾರಿದ್ದಾರೆ ಅವರು ಸರಿಯಾಗಿ ಸಮಯವನ್ನ ನಿಗದಿ ಮಾಡಬೇಕು. ಎಲ್ಲರ ಮಾಹಿತಿ ಜಿಮ್ ಟ್ರೈನರ್ ಬಳಿಯಲ್ಲಿ ಇರಬೇಕು. ಜಿಮ್ಗೆ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಗಳು ಭೇಟಿ ಕೂಡ ಕೊಡಬೇಕು. ಜಿಮ್ ಟ್ರೈನರ್ಗಳ ಬಗ್ಗೆ ಮಾಲೀಕರು ಗಮನಿಸಬೇಕು. ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಏನು ಎತ್ತ. ಜಿಮ್ ಮಾಲೀಕರು ಟ್ರೈನರ್ಗಳಿಗೆ ಕಮಿಷನ್ ಪಾಠ ಕೂಡ ಹೇಳಿದ್ದಾರೆ. ಕಮಿಷನರ್ ಅವರು ಜಿಮ್ ಟ್ರೈನರ್ಗಳಿಗೆ ಪಾಠ ಮಾಡಿದ್ದಾರೆ. ಅವರ ರಕ್ಷಣೆಗೆ ಆದ್ಯತೆ ಕೊಡಬೇಕು. ಜೊತೆಗೆ ನೀವು ಅಲ್ಲಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕು. ಯಾಕಂದ್ರೆ ಜಿಮ್ಗಳಲ್ಲಿ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಮಹಿಳೆಯರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡುವಂತದ್ದಾಗಿರಬಹುದು, ಅಥವಾ ಈ ರೀತಿಯ ಪ್ರೇಮ ಕಾಂಡದ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರ್ತಾನೆ ಇದೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಈಗ ಎನ್ ಶಶಿಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಪ್ರತ್ಯೇಕವಾಗಿ ಟ್ರೈನರ್ಗಳನ್ನ ಬಳಕೆ ಮಾಡಿಕೊಳ್ಳುವ ಬಗ್ಗೆಯೂ ಕೂಡ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಹಿಳೆಯರಿಗೆ ಪ್ರತ್ಯೇಕ, ಪುರುಷರಿಗೆ ಪ್ರತ್ಯೇಕವಾಗಿ ಟ್ರೈನರ್ಗಳನ್ನ ನೇಮಕ ಮಾಡುವ ಬಗ್ಗೆಯೂ ಕೂಡ ಚಿಂತನೆ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇತ್ತೀಚೆಗೆ ಚುನಾವಣೆ ಸಂದರ್ಭದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಪ್ರಕರಣದಿಂದ. ಹೀಗಾಗಿ ಸದ್ಯಕ್ಕೆ ತಾವು ಈ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಏನೇನೆಲ್ಲ ಕ್ರಮ ಕೈಗೊಳ್ತಾ ಇದ್ದೀರಿ, ರಾಜ್ಯದ ಜನತೆಗೆ ಮಾಹಿತಿ ಕೊಡೋದಾದ್ರೆ? ಇಲ್ಲ, 2 ಪ್ರಕರಣ ದಾಖಲಾಗಿತ್ತು. ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ 2 ಪ್ರಕರಣಗಳಲ್ಲಿ 6 ಜನ ಅರೆಸ್ಟ್ ಮಾಡಿದ್ದೇವೆ. ಆಮೇಲೆ ಜಿಮ್ ಟ್ರೈನರ್ಸ್ ಮತ್ತೆ ಓನರ್ಸ್ ಅವ್ರು ನಮಗೆ ಕೂಡ ರೆಪ್ರೆಸೆಂಟ್ ಮಾಡಿದ್ರು. ಏನಂದ್ರೆ ಯಾರೋ ಒಬ್ಬಿಬ್ರು ಮಾಡೋದಕ್ಕೆ ಇಡೀ ಕಮ್ಯುನಿಟಿ ಆಫ್ ಜಿಮ್ ಟ್ರೈನರ್ಸ್ ಮತ್ತೆ ಓನರ್ಸ್ ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಮತ್ತೆ ನಮ್ಮ ಅಡ್ಮಿಷನ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಪೊಲೀಸ್ ಇಲಾಖೆ ಜೊತೆ ಒಂದು ಸಭೆ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಏನ್ ನಿಯಮಾವಳಿಗಳಿದ್ದಾವೆ, ಆಮೇಲೆ ಹೆಣ್ಮಕ್ಳು, ಮಹಿಳೆ, ವಿದ್ಯಾರ್ಥಿನಿಯರು, ಯುವತಿಯರು ಅವರ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮ ತಗೋಬೇಕು ಅನ್ನುವಂಥದ್ದು ಕುರಿತಾಗಿ ಎಲ್ಲ ಒಂದು ನಿಯಮಗಳ ಪಾಲನೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೇವೆ ಅಂತಂದು ಹೇಳಿ ಅಪ್ರೋಚ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ನಾವು ಸಭೆಯನ್ನು ಮಾಡಿದ್ವಿ. ಮುಂದುವರೆದು ಇವತ್ತು ನಮ್ಮ ಘಟಕದ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡಿ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಮತ್ತೆ ಅದೇ ರೀತಿ ಅವರ ಆಹ್ವಾನಗಳನ್ನು ಕೇಳಲಾಯಿತು. ಈಗ ಮತ್ತೊಂದು ಕಡೆ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಬಣ್ಣ ಬಳಿಯುವಂತಹ ಕೆಲಸ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಿಸ್ಲೀಡಿಂಗ್ ಮಾಡುವಂತಹ ಅನೇಕ ಒಂದು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ. ಅವ್ರಿಗೆ ಏನ್ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀರಿ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ಯಾರೇನೇ ಆಗಿದ್ರು ನಮ್ದೊಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಿದೆ. ಅದರಲ್ಲಿ ಈಗ ಕಾನ್ಸ್ಟೆಂಟ್ ವಾಚ್ ಇರುತ್ತೆ. ಎಲ್ಲೆಲ್ಲಿ ವೈಲೇಷನ್ಸ್ ಆಗುತ್ತೆ, ಎಲ್ಲೆಲ್ಲಿ ಅಫೆನ್ಸ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅದೆಲ್ಲ ಕೇಸಸ್ ಮಾಡೋದನ್ನ ಮಾಡ್ತೀವಿ. ಪೋಸ್ಟ್ ಮಾಡ್ಬಿಟ್ಟು ನಮ್ಮನ್ನ ಯಾರು ಗುರುತಿಸಲ್ಲ, ನಮ್ಮನ್ನ ಯಾರನ್ನ ಐಡೆಂಟಿಫೈ ಮಾಡಲ್ಲ, ನಾವೇನೇ ಪೋಸ್ಟ್ ಮಾಡೋದಕ್ಕೆ ಸಂಬಂಧ ಇಲ್ಲ ಅನ್ನೋ ಒಂದು ದುಸ್ಸಾಹಸ ಬೇಡ. ಅವರೆಲ್ಲರೂ ಡಾಕ್ಯುಮೆಂಟ್ ಆಗುತ್ತೆ. ಎಲ್ಲೆಲ್ಲಿ ವೈಲೇಷನ್ಸ್ ಆಗುತ್ತೆ, ಎಲ್ಲೆಲ್ಲಿ ಅಫೆನ್ಸ್ ಆಗುತ್ತೆ ಅಲ್ಲೆಲ್ಲ ನಾವು ಲೀಗಲ್ ಒಪಿನಿಯನ್ ತಗೊಂಡು FIR ಮಾಡೋದು ಮಾಡ್ತಾರೆ. ಓಕೆ, ಧನ್ಯವಾದಗಳು ಶಶಿಕುಮಾರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಈಗ ಸದ್ಯಕ್ಕೆ ನಾವು ಈ ಹಿಂದೆ ಏನು ಘಟನೆಗಳು ನಡೀತು, ಆ ಘಟನೆಗಳಿಗೆ ಬ್ರೇಕ್ ಹಾಕೋದಕ್ಕೆ ನಾವೀಗ ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಈ ಬಗ್ಗೆ ಸಭೆ ಮಾಡಿರುವ ಬಗ್ಗೆಯೂ ಕೂಡ ಎನ್ ಶಶಿಕುಮಾರ್ ಅವರು ಆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ.
ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫಾಲ್ಸ್ ಸುದ್ದಿಗಳು ಹರಿದಾಡ್ತಾ ಇತ್ತು. ಮಿಸ್ಲೀಡ್ ಮಾಡುವಂಥದ್ದು ಅಥವಾ ಜನರನ್ನ ಉತ್ಪ್ರೇಕ್ಷೆಗೊಳಿಸುವಂತಹ ಕೆಲವು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇತ್ತು. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೆ ನಾವು ಈ ಹಿಂದೆನೇ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂತಹ ಮಾಹಿತಿಗಳನ್ನ ಕೊಟ್ಟರು. ಇನ್ನು ಈ ಸಭೆಯಲ್ಲಿ CCTVಗಳನ್ನ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದು ನಾವು. ಪ್ರತಿಯೊಂದು ಜಿಮ್ಗಳಲ್ಲೂ ಕೂಡ ಕಂಪಲ್ಸರಿ CCTV ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲೇಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಜಿಮ್ಗೆ ಬರುವಂತಹ ಮಹಿಳೆಯರು ಯಾರಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ರೂಮ್ ಇರಬೇಕು. ಅದಿಲ್ಲದೆ ಯಾರು ಕೂಡ ಈ ಒಂದು ಜಿಮ್ ಟ್ರೈನಿಂಗ್ ಸೆಂಟರ್ಗಳನ್ನು ನಡೆಸೋ ಹಾಗಿಲ್ಲ. ಸಮಯ ಸ್ಥಳೀಯವಾಗಿ ನೋಡಿಕೊಂಡು ಏನು ಸಮಯ ನಿಗದಿ ಮಾಡಬೇಕದನ್ನ ಮಾಡಬೇಕು. ಇನ್ನು ಬರೋದಕ್ಕಿಂತ ಮುಂಚೆ ಯಾರ್ಯಾರು ಬರ್ತಾ ಇದ್ದಾರೆ ಅವರ ಬಗ್ಗೆ ಮಾಹಿತಿಗಳನ್ನು ಅವರು ಇಟ್ಕೊಂಡಿರಬೇಕು ಅಂತ ಕೂಡ ಜಿಮ್ ಟ್ರೈನರ್ಗಳಿಗೆ ಹಾಗೂ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.